ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಾಶ್ ಯೂಟ್ಯೂಬ್ ಚಾನಲ್. ನನ್ನ ಒಂದು ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಒಂದು ಸಣ್ಣ ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟ್ರಿಕ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂತಂದರೆ ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ನೀವು ಎಷ್ಟೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನೀವು ಅಂದ್ಕೊಂಡಂಗೆ ವ್ಯೂಸ್ಗಳು ಬರ್ತಾರಲ್ಲ, ಅಥವಾ ನಿಮ್ಮೊಂದು ಚಾನಲ್ ಗ್ರೋ ಆಗ್ತಾರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇಂಥ ಸಣ್ಣ ಸಣ್ಣ ಟ್ರಿಕ್ಗಳನ್ನ ನೀವು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಒಂದು ಚಾನಲ್ ಡಿಕ್ರೀಸ್ ಆಗ್ತಾ ಇರೋದು ಇನ್ಕ್ರೀಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡ್ರಪ್ಪ, ಓಕೆನಾ. ನೀವು ಲೈಕ್ ಮಾಡಿದಷ್ಟು ನಾನು ಇನ್ನೂ ಹೆಚ್ಚು ಯೂಟ್ಯೂಬ್ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಶುರು ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕು ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನೀವು ಒಂದು ಟೈಟಲ್ನ ಹಾಕಬೇಕು, ಟ್ಯಾಗ್ಸ್ಗಳನ್ನ ಹಾಕಬೇಕು, ಡಿಸ್ಕ್ರಿಪ್ಷನ್ನ ಹಾಕಬೇಕು, ಓಕೆನಾ. ಸೊ ಒಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಏನು ಟೈಟಲ್ ಹಾಕಿರ್ತೀರಾ ಸೊ ಅದೇ ಥರ ಡಿಸ್ಕ್ರಿಪ್ಷನ್ನು ಕೂಡ ಇರಲಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನೀವು ಆದಷ್ಟು ಟೈಪ್ನ ಮಾಡೋದಕ್ಕೆ ಜಾಸ್ತಿ ಒತ್ತನ್ನ ಕೊಡಿ. ಯಾಕೆಂತಂದರೆ ನೀವು ಎಷ್ಟು ಡಿಸ್ಕ್ರಿಪ್ಷನ್ನ ಜಾಸ್ತಿ ಹಾಕ್ತೀರಾ ಅಷ್ಟು ನಿಮಗೆ ಒಳ್ಳೆಯದು, ನಿಮ್ಮ ಒಂದು ವಿಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಯಾವುದೋ ಒಂದು ಟೈಟಲ್ಗೆ ಒಂದು ವಿಡಿಯೋ ಮಾಡಿದ್ದೀರಾ ಯೂಟ್ಯೂಬಲ್ಲಿ ಅಂತಂದರೆ ಡಿಸ್ಕ್ರಿಪ್ಷನ್ನ ಸ್ವಲ್ಪ ಜಾಸ್ತಿ ಹಾಕೋದಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಒಂದು 5-6 ಲೈನ್ ಆದರೂ ಹಾಕೋದಕ್ಕೆ ಪ್ರಯತ್ನ ಪಡ್ರಪ್ಪ, ಓಕೆನಾ. ಸೊ ನೀವು ಯಾವಾಗ ನಿಮ್ಮ ಒಂದು ವಿಡಿಯೋ ಟೈಟಲು, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಮ್ಯಾಚ್ ಆಗುತ್ತೆ ಆವಾಗ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಟ್ಯಾಗ್ಸು ಕೂಡ ತುಂಬ ಇಂಪಾರ್ಟೆಂಟ್. ತುಂಬ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಟ್ಯಾಗ್ಸು ಕೂಡ ತುಂಬ ಇಂಪಾರ್ಟೆಂಟ್. ನೀವೇನು ವಿಡಿಯೋ ಮಾಡಿದ್ದೀರಾ, ಇವಾಗ ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್ ಅಂತ ನೀವು ವಿಡಿಯೋ ಮಾಡಿದ್ದೀರಾ ಅಂತಂದರೆ ಅದ್ರ ತಕ್ಕಂಗೆ ನೀವು ಟ್ಯಾಗ್ಸ್ಗಳನ್ನ ಹಾಕಿ, ಓಕೆನಾ. ಯಾವಾಗ ಟೈಟಲ್ಲು, ಡಿಸ್ಕ್ರಿಪ್ಷನು ಮತ್ತು ಟ್ಯಾಗ್ಸು ಮೂರು ಕೂಡ ಮ್ಯಾಚ್ ಆಗುತ್ತೆ, ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಆಗುತ್ತೆ. ರ್ಯಾಂಕ್ ಅಂತಂದರೆ ಇವಾಗ ಯಾವುದೋ ಒಂದು ವಿಡಿಯೋನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಫಸ್ಟಲ್ಲಿ ತೋರಿಸುತ್ತೆ, ಫಸ್ಟು ಅಥವಾ ಟಾಪ್ 10 ತೋರಿಸುತ್ತೆ, ಓಕೆನಾ. ಇವಾಗ ನೀವು ನೋಡ್ಬೋದು ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಇನ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ನನ್ನ ವೀಡಿಯೋಸ್ಗಳು ರ್ಯಾಂಕಿಂಗಲ್ಲಿ ಇರುತ್ತೆ, ಓಕೆನಾ. ಸರ್ಚ್ ಲಿಸ್ಟಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ, 1, 2, 3ನೇ ರ್ಯಾಂಕಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಬೇಕಾದ್ರೆ ಹೋಗಿ ಒಂದು ಸಲ ಸರ್ಚ್ ಮಾಡಿ ನೋಡಿ. ಸೊ ಆ ಥರ ನಿಮ್ಮ ಒಂದು ವೀಡಿಯೋನು ಕೂಡ ರ್ಯಾಂಕ್ ಆಗಬೇಕು ಅಂತಂದರೆ ನೀವು ಟೈಟಲು, ಡಿಸ್ಕ್ರಿಪ್ಷನ್ನು ಮತ್ತು ಟ್ಯಾಗ್ಸ್ನ ನೀವು ಒಂದೇ ಥರ ಸಿಮಿಲರಾಗಿ ಹಾಕಬೇಕು, ಓಕೆನಾ. ಇದ್ರ ಜೊತೆಗೆ ಒಂದು ಸಣ್ಣ ಟ್ರಿಕ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ನ ಉಪಯೋಗಿಸಿ ನೋಡಿ. ಸೊ ಇವಾಗ ನೀವು ನೋಡಿರ್ತೀರಾ, ಯಾವುದೋ ಒಂದು ಸಾಂಗ್ ಬಂತು ಅಂತ ಅಂದ್ಕೊಳ್ಳಿ. ಇವಾಗ ರೋಬೋಟ್ ಸಿನಿಮಾದು ಒಂದು ಸಾಂಗ್ ಬಂತು, ನಾ ರೆಡಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಬಂತು. ಆ ಒಂದು ಸಾಂಗ್ನ ನೀವು ಹೆಸರು ಗೊತ್ತಿಲ್ಲ ಅಂತಂದರೆ, ಇವಾಗ ಯಾವುದೋ ಒಂದು ರೋಬೋಟ್ ಸಿನಿಮಾದ ಯಾವುದೋ ಒಂದು ಸಾಂಗ್ ರಿಲೀಸ್ ಆಯ್ತಂತೆ, ಫಸ್ಟ್ ಸಾಂಗು. ಸೊ ಆ ಒಂದು ಲಿರಿಕ್ಸ್ ನಿಮ್ಗೆ ಗೊತ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಏನು ಶುರು ಆಗುತ್ತೆ ಸಾಂಗು ಅನ್ನೋದು ಲಿರಿಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಜಸ್ಟ್ ನಿಮ್ಮ ಮಧ್ಯದಲ್ಲಿ ಯಾವುದೋ ಗೊತ್ತಿರುತ್ತಲ್ಲ ಒಂದು ವರ್ಡು, ಈಗ ನಾ ರೆಡಿ ಅಂತ ಬರುತ್ತಲ್ಲ. ಸೊ ಅದನ್ನು ನಾ ರೆಡಿ ಅಂತ ನೀವು ಸರ್ಚ್ ಮಾಡಿದ್ರೆ, ನಾ ರೆಡಿ ರೋಬೋಟ್ ಸಾಂಗ್ ಅಂತ ಸರ್ಚ್ ಮಾಡಿದ್ರೆ ಆ ಒಂದು ಸಾಂಗೇ ಬಂದ್ಬಿಡುತ್ತೆ. ಅಬ್ಸರ್ವ್ ಮಾಡಿದರೆ, ಈಗ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳಿ. ಈಗ ಮುಂಜಾನೆ ಮಂಜಲಿ ಒಂದು ಸಾಂಗ್ನ ತಗೊಳ್ಳೋಣ. ಮುಂಜಾನೆ ಮಂಜಲಿ ಅಂತ ನೀವು ಕನ್ನಡ ಸಾಂಗ್ ಅಂತ ಸರ್ಚ್ ಮಾಡಿದ್ರೆ ಸಾಂಗ್ ಬರುತ್ತೆ. ಅದೇ ನೀವು ಮುಂಜಾನೆ ಮಂಜಲಿ ನಿಮ್ಗೆ ತಲೆಯಲ್ಲಿ ನೆನಪಿಲ್ಲ, ಸೊ ಯಾವುದೋ ಒಂದು ಮುಂಜಾನೆ ಮಂಜಲಿ ಮಧ್ಯದಲ್ಲಿ ಬರುವಂಥ ಒಂದು ಸಣ್ಣ ಒಂದು ಲಿರಿಕ್ಸ್ನ ನೀವು ಟೈಪ್ ಮಾಡ್ತೀರಾ ಯೂಟ್ಯೂಬಲ್ಲಿ. ಆ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಆ ಒಂದು ಸಾಂಗೇ ಬಂದ್ಬಿಡುತ್ತೆ. ಅದು ಹೇಗೆ ಬರುತ್ತೆ ಅಂತಂದರೆ, ಯೂಟ್ಯೂಬರು ವೀಡಿಯೋದಲ್ಲಿ ವಾಯ್ಸ್ನ ಕ್ಯಾಚ್ ಮಾಡಿರ್ತಾರೆ, ಓಕೆನಾ. ಇವಾಗ ಔಟ್ ಇನ್ಕ್ರೀಸ್ 100 ಸಬ್ಸ್ಕ್ರೈಬರ್ಸ್ ಇನ್ 7 days ಅಂತ ನಾನು ವೀಡಿಯೋ ಮಾಡ್ಬೋದು. ಇವಾಗ ಆ ವಿಡಿಯೋ ಮಾಡಿದ್ದೀನಿ ಅಂತಂದರೆ ನಾನು ವೀಡಿಯೋದಲ್ಲಿ ಆ ಒಂದು ಟೈಟಲ್ನ ನಾನು ಮಾತಾಡಿರಬೇಕು, ಆ ಟೈಟಲ್ ಬಗ್ಗೆ ಜಾಸ್ತಿ ಮಾತುಗಳನ್ನ ಆಡಿರಬೇಕು. ಇವಾಗ ಅದೇ ನಾನು ಹೇಳಿದ್ನಲ್ಲ, ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಇನ್ 7 days ಅಂತ ನಾನು ಮಾಡಿದ್ದೀನಿ ಒಂದು ವೀಡಿಯೋನ ಅಂತ ಅಂದ್ಕೊಳ್ಳಿ. ಆ ಒಂದು ಟೈಟಲ್ಲೇ ನಾನು ವೀಡಿಯೋದಲ್ಲಿ ಮಾತಾಡಬೇಕು. ವೀಡಿಯೋದಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ವಾಯ್ಸ್ನೂ ಕೂಡ ಯೂಟ್ಯೂಬರ್ ಕ್ಯಾಚ್ ಮಾಡ್ತಾರೆ. ಕರೆಕ್ಟು, ಈ ಒಂದು ವ್ಯಕ್ತಿ ಆ ಒಂದು ಟೈಟಲ್ ತಕ್ಕಂಗೆ ವೀಡಿಯೋ ಮಾಡಿದ್ದಾರೆ. ಸೊ ವೀಡಿಯೋದಲ್ಲೂ ಕೂಡ ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಪದನೂ ಕೂಡ ಉಪಯೋಗಿಸಿದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ವೀಡಿಯೋನ ರ್ಯಾಂಕ್ ಮಾಡ್ತಾರೆ, ಓಕೆನಾ. ರ್ಯಾಂಕಿಂಗ್ ಲಿಸ್ಟ್ಗೆ ಹಾಕ್ತಾರೆ. ಆವಾಗ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತೆ. ಯಾರೇ ಏನೇ ಸರ್ಚ್ ಮಾಡಿದ್ರು ಕೂಡ ನಿಮ್ಮ ಒಂದು ವೀಡಿಯೋ ಫಸ್ಟಲ್ಲಿ ಬರುತ್ತೆ, ಟಾಪ್ 10 ಬರುತ್ತೆ. ಆವಾಗ ನಿಮ್ಮ ಒಂದು ವೀಡಿಯೋ ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ ಅಲ್ವಾ. ಈಗ ನೀವು ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ವೀಡಿಯೋ ಮಾಡಿದ್ದೀರಾ, ಆದರೆ ನೀವು ವೀಡಿಯೋದಲ್ಲಿ ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ನೀವು ಮಾತೇ ಆಡಿಲ್ಲ ಅಂತಂದರೆ ನಿಮ್ಮ ಒಂದು ವೀಡಿಯೋ ರ್ಯಾಂಕ್ ಆಗಲ್ಲ, ಓಕೆನಾ. ಯಾಕೆಂತಾರೆ ನಿಮ್ಮ ಒಂದು ವೀಡಿಯೋದಲ್ಲಿ ನೀವು ಆ ಒಂದು ವರ್ಡೇ ಉಪಯೋಗಿಸಿರಲ್ವಲ್ಲ. ನೀವು ಯಾವಾಗ ಒಂದು ವರ್ಡ್ನ ಉಪಯೋಗಿಸ್ತೀರಾ ನೀವು ಮಾಡಿರೋ ಟೈಟಲ್ನ, ಸೊ ಆವಾಗ ನಿಮ್ಮೊಂದು ವೀಡಿಯೋ ರ್ಯಾಂಕ್ ಆಗೋದಕ್ಕೆ ಶುರು ಆಗುತ್ತೆ, ಓಕೆನಾ. ಇದು ಒಂದು ಯೂಟ್ಯೂಬಲ್ಲಿ ಇರುವಂಥ ಒಂದು ಸಣ್ಣ ಆಲ್ಗಾರಿದಮ್. ಇದನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ ನಿಮ್ಮ ಒಂದು ವೀಡಿಯೋ. ಒಂದು ಸಲ ಟ್ರೈ ಮಾಡಿ ನೋಡಿ, ಓಕೆನಾ. ಇದು ನನಗೆ ಬಂದಂಥ ಒಂದಷ್ಟು ಮಾಹಿತಿಯಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಈ ಒಂದು ಟಿಪ್ನ, ಓಕೆನಾ. ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೆ ಸಣ್ಣ ಟ್ರಿಕ್ ಅಂತ ಅನಿಸಿರ್ಬೋದು, ಬಟ್ ತುಂಬ ಪವರ್ಫುಲ್ ಇದೆ ಈ ಒಂದು ಟ್ರಿಕ್. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.